ಪ್ರಧಾನಿ ನರೇಂದ್ರ ಮೋದಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಸದ್ಯ ಅವರ ಬಗ್ಗೆ ಭಾರತೀಯರು ಮಾತ್ರ ಅಲ್ಲ, ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ಅವರ ಕುರಿತು ವೈಯಕ್ತಿಕ, ರಾಜಕೀಯ ಹೀಗೆ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಆ ಒಂದು ಚರ್ಚೆಯಲ್ಲಿ ಮೋದಿ ಆಸ್ತಿಯ ಬಗ್ಗೆ ಕೂಡ ಒಂದು ಚರ್ಚೆ ಇದೆ. ಮೋದಿ ಅವರು 2014ರಿಂದ ದೇಶದ ಪ್ರಧಾನ ಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾರೆ. ಅದಕ್ಕೂ ಮುನ್ನ 4 ಬಾರಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಅವರು ಸಲ್ಲಿಸಿದಂತಹ ಪ್ರಮಾಣ ಪತ್ರದ ಪ್ರಕಾರವಾಗಿ ಅವರ ಬಳಿ 3 ಕೋಟಿ ಆಸ್ತಿ ಇದೆ ಅಂತ ಹೇಳಿ ಗೊತ್ತಾಗಿದೆ. ಕೋಟ್ಯಾಧಿಪತಿಯಾದರೂ ಕೂಡ ಅವರ ಹೆಸರಿನಲ್ಲಿ ಯಾವುದೇ ಸ್ವಂತ ಕಾರು, ಮನೆ ಅಥವಾ ಭೂಮಿ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ಆದಾಯದ ಮೂಲವೆಂದರೆ ಸಂಬಳ ಮತ್ತು ಬ್ಯಾಂಕ್ನಲ್ಲಿ ಠೇವಣಿ ಮಾಡಿದಂತಹ ಹಣದ ಬಡ್ಡಿಯ ಮೂಲ. 2 ಮೂಲಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯ ಬೇರೆ ಆದಾಯವಿಲ್ಲ. 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರು. ಅದರಲ್ಲಿ ತಮ್ಮ ಬಳಿ 3 ಕೋಟಿ 2 ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯವಿದೆ ಅಂತ ಹೇಳಿ ತಿಳಿಸಿದ್ದಾರೆ. 2018ರಿಂದ 2023ರವರೆಗೆ ಮೋದಿ ಅವರ ವಾರ್ಷಿಕ ಆದಾಯವನ್ನು ನೋಡ್ತಾ ಹೋಗೋಣ. 2022ರಿಂದ 2023ರವರೆಗೆ 23,56,080 ರೂಪಾಯಿ ಇತ್ತು. 2021ರಿಂದ 2022ರವರೆಗೆ 15,41,870 ರೂಪಾಯಿ ಆಯಿತು. 2020ರಿಂದ 2021ರವರೆಗೆ 17,07,930 ರೂಪಾಯಿ ಹಾಗೂ 2019ರಿಂದ 2020 ಈ ಒಂದು ಕಾಲಮಾನದಲ್ಲಿ 17,21,760 ರೂಪಾಯಿ. ಹಾಗೆ 2018 ಮತ್ತು 2019ರ ಕಾಲಘಟ್ಟ 11,14,230 ರೂಪಾಯಿ ಅಂತ ಹೇಳಿ ತಿಳಿದು ಬಂದಿದೆ. ಮೋದಿ ಅವರು ಹೆಚ್ಚಿನ ಹಣ SBI ಬ್ಯಾಂಕ್ನಲ್ಲಿ ಠೇವಣಿಯನ್ನ ಇಟ್ಟಿದ್ದಾರೆ. 2,86,40,642 ರೂಪಾಯಿ ಠೇವಣಿ ಮಾಡಿದ್ದಾರೆ. ಇದರಿಂದ ಅವರಿಗೆ ಬಡ್ಡಿ ರೂಪದಲ್ಲಿ ಆದಾಯ ಬರುತ್ತೆ. ಯಾವುದೇ ಬಾಂಡ್ಗಳನ್ನು ಕೂಡ ಹೊಂದಿಲ್ಲ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿಲ್ಲ. NSS ಅಲ್ಲಿ 9 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಠೇವಣಿ ಮಾಡಿದ್ದಾರೆ. LPC ಆಗಲಿ ಅವರ ಕಂಪನಿ ಜೀವ ವಿಮೆ ಮಾಡಿಸಿಲ್ಲ. ಮೋದಿ ಅವರು ಯಾವುದೇ ಸಾಲವನ್ನ ಕೊಟ್ಟಿಲ್ಲ, ಯಾರಿಂದಲೂ ಸಾಲವನ್ನ ಪಡೆದಿಲ್ಲ. ಅವರ ಬಳಿ 4 ಚಿನ್ನದ ಉಂಗುರಗಳಿದೆ. 2024ರಲ್ಲಿ ಅವರುಗಳ ಮೌಲ್ಯ 2,67,750 ರೂಪಾಯಿ ಅಂತ ಹೇಳಬಹುದು. ಸದ್ಯ ಚಿನ್ನದ ದರ ಏರಿಕೆಯಾಗ್ತಾ ಇದ್ದು ಮೌಲ್ಯ 4 ಲಕ್ಷ ರೂಪಾಯಿಯನ್ನು ದಾಟಿದೆ. 2001ರಿಂದಲೂ ಕೂಡ ನರೇಂದ್ರ ಮೋದಿ ಅವರು ಸಿಎಂ ಆದ ನಂತರ PM ಹುದ್ದೆಗೆ ಹೋಗಿದ್ದಾರೆ. ಗುಜರಾತ್ನ ಸಿಎಂ ಆಗಿದ್ದಾಗ ಗಾಂಧಿನಗರದಲ್ಲಿ ಸರ್ಕಾರದಿಂದಲೇ ಮನೆ ನೀಡಲಾಗಿತ್ತು. 2014ರಿಂದ ಪ್ರಧಾನಿಯಾಗಿದ್ದು ಸರ್ಕಾರಿ ಬಂಗಲೆ ದೆಹಲಿ ಪಂಚವಟಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಭದ್ರತೆಯೊಂದಿಗೆ ಸರ್ಕಾರಿ ವಾಹನದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಜೊತೆಯಲ್ಲಿ ಇಲ್ಲದ ಕಾರಣ ಸ್ವಂತ ವಾಹನ ಅಗತ್ಯವಿಲ್ಲ ಅಂತ ಹೇಳಿ ಮೋದಿ ಅವರು ನಿರ್ಧರಿಸಿ ಖರೀದಿಯನ್ನ ಮಾಡಲಿಲ್ಲ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ತಿಂಗಳು 1.66 ಲಕ್ಷ ರೂಪಾಯಿ ಸಂಬಳ ಪಡೆಯುತ್ತಾರೆ. ಅದರ ಜೊತೆಗೆ ಅವರಿಗೆ ಸಂಸದೀಯ ಭತ್ಯೆ ಅಂತಂದ್ರೆ 45,000 ರೂಪಾಯಿ ಇರುತ್ತೆ. ವೆಚ್ಚ ಭತ್ಯೆ 3,000 ರೂಪಾಯಿ ಇರುತ್ತೆ ಮತ್ತು ದಿನ ಭತ್ಯೆ 2,000 ರೂಪಾಯಿ ಸಿಗುತ್ತೆ. ಅಷ್ಟೇ ಮೋದಿಯ ಹತ್ರ ಇರುವಂತಹ ಆಸ್ತಿ. ತುಂಬಾ ಆಸ್ತಿ ಮಾಡಿದ್ದಾರೆ ಮೋದಿ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿರ್ತಾರೆ. ಸೊ ಇದೆಲ್ಲವೂ ಕೂಡ 2024ರಲ್ಲಿ ಅವರು ಕೊಟ್ಟಿರುವಂತಹ ಆಸ್ತಿಯ ವಿವರಣೆಯನ್ನ ಇವತ್ತು ನಾವು ಹೇಳ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.